ಇವತ್ತೇನಪ್ಪ ಅಂತಂದ್ರೆ ಒಂದು ಒಳ್ಳೆ ಉಪಯುಕ್ತವಾಗಿರತಕ್ಕಂಥ ಒಂದು ಮಾಹಿತಿಯನ್ನ ಶೇರ್ ಮಾಡಲು ಬಯಸುತ್ತಿದ್ದೇನೆ. ಅದೇನಪ್ಪ ಅಂತಂದ್ರೆ ನಿಮ್ಮ ಹಳೆಯ ಖಾತೆ ಯಾವ್ದಾದ್ರು 10 ವರ್ಷಗಳಿಂದ ಬಳಕೆ ಆಗಿಲ್ವಾ? ಹಾಗಾದ್ರೆ ಎಚ್ಚರವಾಗಿರಿ. ಅದರಲ್ಲಿ ಒಂದು ಅಮೌಂಟ್ ಇರುವ ಸಾಧ್ಯತೆಗಳು ಇರುತ್ತದೆ. ಅಂದ್ರೆ ಬ್ಯಾಲೆನ್ಸ್ ನೀವು ಹಿಂಪಡೆಯದೇ ಇರೋ ಚಾನ್ಸಸ್ ಇರುತ್ತದೆ. ಆದ್ರಿಂದ ಒನ್ ಟೈಮ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಕಾರಣದಿಂದಾಗಿ RBIದವರು ಒಂದು ಹೊಸ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ UDAI.org.in ಅಂತೇಳಿ ವೆಬ್ಸೈಟ್, ಇದು ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಹೋಗಿ ನೀವು ನಿಮ್ಮ ಹೆಸರು ಮತ್ತು ವಿಳಾಸವನ್ನ ನೀವೇನಾದ್ರೂ ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರಿಗೆ ಮ್ಯಾಚ್ ಆಗಿರ್ತಕ್ಕಂಥ ಯಾವ್ದಾದ್ರು ಒಂದು ಅಕೌಂಟ್ ಇತ್ತಪ್ಪ ಅಂತಂದ್ರೆ ನಿಮಗೆ ಸಡನ್ಲಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಬ್ಯಾಂಕ್ ಹೆಸರು ಮತ್ತು ಬ್ರಾಂಚ್ ಅಡ್ರೆಸ್ ಅನ್ನು ಕೊಡುತ್ತೆ. ನೀವು ಅದಾದ ನಂತರ ನೀವು ಹೋಗಿ ಆ ಬ್ರಾಂಚ್ಗೆ ಹೋಗಿ ನೀವು ಅಗತ್ಯವಾದ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಮರೆಯಾಗಿರುವ ಅಮೌಂಟ್ ಸಿಗುವ ಸಾಧ್ಯತೆಗಳಿರುತ್ತದೆ. ಒನ್ ಟೈಮ್ ಸರ್ಚ್ ಮಾಡಿ. ಸರ್ಚ್ ಮಾಡೋದ್ರಿಂದ ಏನ್ ಲಾಸ್ ಆಗೋದಿಲ್ಲ ಅಲ್ವಾ? ಒನ್ ಟೈಮ್ ಸರ್ಚ್ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಜಾಗೃತ ವಿಷಯ ಏನಪ್ಪ ಅಂತಂದ್ರೆ RBI ಯಾವಾಗಲೂ ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡೋದಿಲ್ಲ, ಮತ್ತೆ OTP ಕೇಳೋದಿಲ್ಲ, ಮತ್ತೆ ಯಾವುದೇ ರೀತಿಯ ಲಿಂಕ್ ಮೇಲೆ ಕ್ಲಿಕ್ ಮಾಡಲು ಹೇಳೋದಿಲ್ಲ. ಆದ ಕಾರಣ ನೀವು ಯಾವಾಗಲೂ ಅಫಿಷಿಯಲ್ ವೆಬ್ಸೈಟ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಮಾತ್ರ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಿಂದ ಸ್ಕ್ಯಾಮ್ಗೆ ಟ್ರಾಪ್ಗೆ ಒಳಪಡಬೇಡಿ ಅಂತ ಹೇಳ್ತಿದ್ದೇನೆ. ಈಗ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಒಂದು ಫೋಟೋ ಹಾಕ್ತೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಅಲ್ಲಿ ಚೆಕ್ ಮಾಡ್ಕೊಂಡು ಒನ್ ಟೈಮ್ ಸರ್ಚ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿ